ರಾಜ್ಯವಲ್ಲಭ ರಾಜಕೃಪಾ ರಾಜಪೀಠ ರಾಜಲಕ್ಷ್ಮೀ ಕೋಶನಾಥ ತುಚರಂಗಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರಮೇಖಲಾ दीक्षादि सर्वलोकमसंकरी सर्वात्मदात्री सावित्री सच्चिदानन्दरूपिणी देशकालपरिच्छिन्ना सर्वगा सर्वमोहिनी सरस्वती शास्त्रमयी ಆರಾಧನಾ ಪ್ರತಿನಿತ್ಯ ಬೆಳಗ್ಗೆ 5:45ಗೆ ಇಲ್ಲಿ ಪ್ರಾತಸ್ಮರಣೆ ನಡೆಯುತ್ತೆ. ಮಕ್ಕಳುಗಳು 5 ಗಂಟೆಗೆ ಬಂದಿರ್ತಾರೆ. 5 ಗಂಟೆಗೆ ಎದ್ದಿರ್ತಾರೆ. ಮತ್ತು ಶಾರದೆ 6 ಗಂಟೆಯಿಂದ 6:30ವರೆಗೂ ಯೋಗಾಸನ ನಡೆಯುತ್ತೆ. ಎಲ್ಲ ಭಾಗದ ಸ್ವಚ್ಛತೆಗಳನ್ನು ಮಕ್ಕಳೇ ಮಾಡ್ತಾರೆ. ಅದು ಶೌಚಾಲಯ ಇರ್ಬೋದು, ಪಾಕಶಾಲೆ ಇರ್ಬೋದು, ಗೋಶಾಲೆ ಇರ್ಬೋದು, ಅಡಿಗೆ ಊಟ ತಿಂಡಿ ಎಲ್ಲದರದ್ದು ಸ್ವಚ್ಛತೆ ಮಾಡುವಂತ ಕೆಲಸ ಮಾಡ್ತಾರೆ. ಅಡಿಗೆ ಮಾಡ್ಲಿಕ್ಕೆ ಭಟ್ರು ಬೇರೆ ಇದ್ದಾರೆ, ಸಹಾಯವನ್ನು ಮಕ್ಕಳು ಮಾಡ್ತಾರೆ, ಕಲ್ತ್ಕೋತಾರೆ. ಈಗಲಿಂದ 4 ಗಂಟೆ ಸಹಾಯ ಮಾಡ್ತಾರೆ ಕೆಲಸಗಳಲ್ಲಿ. ಸಮಾಜದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ಸಹಜವಾಗಿ ಅವರಿಗೆ ಕಳಿಸ್ಕೊಟ್ಟಿರ್ತಾರೆ ಆರಂಭದಿಂದ. ಈ ಸಂಜೆ ಭಜನೆ ನಡೆಯುತ್ತೆ, ಧ್ಯಾನ ನಡೆಯುತ್ತೆ, ಅನುಷ್ಠಾನಗಳು ನಡೆಯುತ್ತೆ, ಪೂಜೆ ನಡೆಯುತ್ತೆ. ಇಷ್ಟು ಸಹ ಮಕ್ಕಳಿಗೆ ನಿತ್ಯ ಮಾಡುವಂತ ಸಂಸ್ಕಾರಗಳಿಲ್ಲ. ಯೋಗದ ಹಿನ್ನೆಲೆಯಲ್ಲಿ ಒಂದೆಲ್ಲ ಶಿಕ್ಷಣವನ್ನು ಕೊಡ್ತೀವಿ. ಇದು ಸಂಸ್ಕೃತನೇ ಬಳಸಿದಾರ ಅಲ್ಲ? ದೇವನಾಗರಿ ಲಿಪಿ ಇದೆ. ದೇವನಾಗರಿ ಲಿಪಿ ಸಂಸ್ಕೃತದಲ್ಲೇ ಎಲ್ಲ ವಾರ ತಿಥಿ ಇಸ್ವಿ ಡೇಟ್ ಸಹ ಹಾಕಿದ್ದಾರೆ ಇವತ್ತಿಂದು. ಪುಟ ಇದು ಓದ್ ಬಾರ ಫಸ್ಟ್ ಇಂದ. षड्विंशत्यधिक एकशतोत्तर पंचसहस्रतम कलियुगाब्दः श्री विश्वावसुनाम संवत्सरः उत्तरायणं वसंत ऋतुः चैत्रमासः शुक्लपक्षः चतुर्दशी तिथि भार्गववासरः उत्तराफाल्गुन नक्षत्रं ध्रुवनामयोगः गरजकरणं दिनाङ्कं एप्रिल् मासस्य एकदश दिनाङ्कः अद्य सर्वेषां शुभं भवतु. ಪ್ರೀತಮ್ ಅಂತ ಹೇಳಿ ಹೆಸರು. ಲೋಕರಿಂದ ಊರು ರಾಯಚೂರು. ಇವನು ಕಾರ್ಕಳದವನು ವಿದ್ಯಾರ್ಥಿ ಸುಧಾಂಶು ನಾಡು. ಇದು ಕಾರ್ಕಳ. ಇವನು ಹೊಸನಗರದವನು. ಹೊಸನಗರ. ಹೆಸರು ಶ್ರೀರಾಮ್. ನಿಂದಪ್ಪ? ಸುಧಾಂಶು. ನನ್ನ ಮಗ ಅಗ್ರೇಸರಹ ಅಂತ. ಓ, ಹೆಸರೇನು ಪುಟ್ಟು? ಅಗ್ರೇಸರಹ. ಒಂದು ಶ್ಲೋಕ ಹೇಳ್ತೀಯನ? ಈಚೆ ಬರ ಹೇಳ್ಬಿಟ್ಟ ಶ್ಲೋಕ ಹಾಡಿ ಆದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುಕ್ತಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ನಮಸ್ತೆ. ನೋಡಿ, ಆ ಏನು ಮಂತ್ರೋಚ್ಚಾರ ಮಾಡ್ಬೇಕಾದ್ರೆ ಆ ಒಂದು ವೈಬ್ರೇಷನ್ ಬೇರೆ ಇದೆ. ಆ ಪದ ಹಾಡ್ಬೇಕಿದ್ರೆ ಅದರದ ವಿಚಾರನೆ. ನಿಂದು ಊರು ಯಾವ್ದು ಪುಟ? ನಂದೂರು ಬೆಳಗಾವಿ. ಬೆಳಗಾವಿ. ಹೆಸರು ನನ್ನ ಹೆಸರು ಮಿಹಿರ್ ಅಂತ. ಮಿಹಿರ್. ಎಲ್ಲ ಆಟಗಳೆಲ್ಲ ಆಡ್ತಾರ? ಎಲ್ಲ ಆಟ ಆಡ್ತಾರೆ. ಭಾರತೀಯ ಆಟ ಎಲ್ಲ ಏನೇನು ಆಟ ಆಡೋದಿಲ್ಲ. ನೀವು ಕರೆಕ್ಟ್ ಫುಲ್ ಯೂನಿಫಾರ್ಮ್ಡ್ ಆಗಿದೆ. ಏನೇನು ಆಟ ಆಡ್ತೀರಿ? ನಾವು ಕಬಡ್ಡಿ, ಖೋಖೋ, ಫುಟ್ಬಾಲ್, ವಾಲಿಬಾಲ್, ಮತ್ತೆ ಫುಟ್ಬಾಲ್, ದೇಶಿ ಆಟಗಳನ್ನ ಆಟ ಆಡ್ತೀವಿ. ದೇಶಿ ಆಟಗಳು. ಚಿನ್ನಿ ದಾಂಡು ಆಡ್ತೀರಿ? ಆಡ್ತೀವಿ. ಲಗೋರಿ ಆಡ್ತೀರಿ? ಲಗೋರಿ. ಸಂಗೀತ ವಾದ್ಯ ಇತ್ಯಾದಿಗಳ ಅಭ್ಯಾಸ ಮಾಡುವಂತ ಸ್ಥಳ ಇದು. ಪ್ರಯೋಗಶಾಲೆ ಈಗಿದೆಯಾ ಇಲ್ಲಿ? ಒಳಗಿರೋ ಇದೆ ಅಲ್ಲ? ಹೌದು. ಸಂಗೀತ ವಾದ್ಯಗಳನ್ನ ಒಳಗಿರೋ ಓಹೋ ಎಲ್ಲ ಇದೆಯಲ್ಲ. ಇದು ಚಂಡೆ ಮದ್ದಳೆನಾ? ತಬಲ, ಕೀಬೋರ್ಡ್ ಎಲ್ಲ ತಬಲ ಅಲ್ಲಿದೆಯಾ? ಹಾರ್ಮೋನಿಯಂ, ಕೀಬೋರ್ಡ್ ಕಲೀಲಿಕ್ಕೆಲ್ಲ. ಇದನ್ನೆಲ್ಲ ಎಲ್ಲ ಏನ್ ಸಮಯಕ್ಕೆ ಕಲಿಸ್ತಾರೆ? ಅದು ಬಿಡುವಿನ ಸಮಯದಲ್ಲಿ ಅಭ್ಯಾಸ ಮಾಡಬೇಕು. ಕಲಿಸ್ಕೊಡ್ಲಿಕ್ಕೆ ವಾರಕ್ಕೆ 1-2 ಸಲ ಬರ್ತಾರೆ. ಕೆಲವನ್ನೆಲ್ಲ ನಾವೇ ಕಲ್ತಿರ್ತೀವಿ, ಅದನ್ನ ಕಲಿಸ್ಕೊಡ್ತೀವಿ. ಇನ್ನೊಂದು ತಬಲ ಸೀನಿಯರ್ ಆಗಿದೆ, ತಬಲ ಪಾಠ ನಾನೇ ಮಾಡ್ತೀನಿ. ಇದು ನಾವು ಡೋಳಲ್ಲ, ಚಂಡೆ ಮದ್ದಳೆ, ಘಟ ಎಲ್ಲವೂ ಇದೆ. ಎಲ್ಲಾ ರೀತಿಯಾದ ವಾದ್ಯಗಳು ಇದೆ. ಈ ಮಕ್ಕಳುಗಳು ಇದನ್ನ ಸಾಮಾನ್ಯವಾಗಿ ಕಲ್ತು ಬಿಡ್ತಾರೆ. ಅವ್ರಿಗೆ ಹೇಳ್ಕೊಳ್ಲಿಕ್ಕೆ ಬರ್ತಾರೆ. ವಿಶೇಷವಾಗಿ ಅದೇ ಇದೆ ಅಂತೇನಿಲ್ಲ, ಕಲಿಯೋ ಹೊತ್ತಿಗೆ ಕಲ್ತು ಬಿಡ್ತಾರೆ. ಅದೇ ಜೊತೆಗೆ ಕಲ್ತು ಬಿಡ್ತಾರೆ. ಹೊರ ಹೋಗ್ಬೇಕಾದ್ರೆ ಅದನ್ನ 56 ವಿದ್ಯೆ ಪಾರಂಗತರ ಹಾಗೆ ಪಾರಂಗತರಾಗಿ ಹೋಗ್ತಾರೆ. ಟೇಲರಿಂಗ್ ಮಿಷಿನ್ ಇದೆ, ಇದನ್ನ ಹೇಳ್ಕೊಡ್ತಾರೆ. ಅಂದ್ರೆ ಈ ಮಕ್ಳಿಗೆ ಯೂನಿಫಾರ್ಮ್ ಅಂತ ಏನಾರು ಇದೆಯಾ?
ಯೂನಿಫಾರ್ಮ್ ಅಂತ ಏನಿರೋದಿಲ್ಲ. ಆದ್ರೆ ವೇದ ಹೇಳುವಾಗ ಅವರಿಗೆ ಪಂಚಶಾಲೆ ಬೇಕಾಗತ್ತೆ, ಅನುಷ್ಠಾನ ಮಾಡುವಾಗ ಜಪ ಮಾಡುವಾಗ ಎಲ್ಲ ಪಂಚಶಾಲೆ ಬೇಕಾಗತ್ತೆ. ಅದು ಮಾತ್ರ ಬಿಟ್ರೆ ಉಳಿದಂತೆ ಅವರಿಗೆ ಬೇರೆ ಯೂನಿಫಾರ್ಮ್ ಅಂತ ಇರೋದಿಲ್ಲ. ಸಹಜವಾದ ಡ್ರೆಸ್ ಅಲ್ಲಿ ಇರ್ತಾರೆ. ಹೆಚ್ಚು ದೊಡ್ಡ ಮಕ್ಕಳೆಲ್ಲ ಪಂಚೆಲ್ಲ ಇರ್ತಾರೆ, ಚಿಕ್ಕ ಮಕ್ಕಳು ಚಡ್ಡಿ ಡೀಸೆಂಟ್ ಡ್ರೆಸ್ ಗಳಲ್ಲಿ ಇರ್ತಾರೆ. ನೋಡ್ತಾ ಇದ್ದೀನಿ ಪಾಪು ಶ್ವೇತ ವರ್ಣದ ಪೂರ್ಣ ಪುಟ್ಟು ಅದನ್ನ ಒಂದ್ಸರಿ ಹೇಳ್ತೀಯ ಇದು ಏನೇನು ಅಂತ ಹೇಳಿ ನೀವು ಹಾಕಿರೋಂಥ ವೇಷದ್ದು? ಇದು ಶಲ್ಯ. ಶಲ್ಯೆ. ಹಾ, ಇದು ಪಂಚೆ. ಇದು ಪಂಚೆ. ಕಟಂ. ಇದು ಕಟ. ಇದು ವೇದ ಹೇಳುವಾಗ ಇದನ್ನ ಹಾಸಿ ಅದ್ರ ಮೇಲೆ ಕೂರೋದಾ? ವೆರಿ ಗುಡ್. ಎಲ್ಲ ನಾವು ಬೇಸಿಕ್ಸ್ ಅಂತ ಅನ್ಸುತ್ತೆ. ಇದು ಅಕ್ಷತಂ. ಇದೇನು ಅಕ್ಷತಂ ಅಂದ್ರೆ? ಪ್ರಯೋಗಶಾಲೆ. ಅಲ್ಲಿ ಔಷಧಿಗಳು ಇದೆ, ಪ್ರಯೋಗಶಾಲೆ ಇದೆ. ಮಕ್ಕಳಿಗೆ ಸಹಜವಾದ ಸಣ್ಣ ಪುಟ್ಟ ಕಾಯಿಲೆಗಳೆಲ್ಲ ಇಲ್ಲೇ ಔಷಧಿ ಕೊಟ್ಬಿಡ್ತೀವಿ ನಾವು. ಹೌದಲ್ಲ, ಇಲ್ಲಿ ಎಷ್ಟು ಹೋಮಿಯೋಪತಿ ಮೆಡಿಸಿನ್ಸ್ ಇದೆ, ಆಯುರ್ವೇದ ಮೆಡಿಸಿನ್ಸ್ಗಳು ಇದಾವೆ ಮಾತ್ರ. ಕೆಲವು ಅಲೋಪತಿ ಇಟ್ಕೊಂಡಿರ್ತೀವಿ, ಅನಿವಾರ್ಯ ಬಿದ್ದರೆ ಹೊರಗೆ ಕರ್ಕೊಂಡು ಹೋಗ್ತೀವಿ. ಅಥವಾ ಗ್ರಂಥಗಳಿದೆ, ಪುಸ್ತಕಗಳಿದೆ. ಅಂದ್ರೆ ಏನು ಮನೆ ಮದ್ದು ಮಾಡ್ತಾರೆ ಆ ರೀತಿ ಮದ್ದುಗಳು ಮಾಡ್ತೀವಿ ನಾವು. ಇಲ್ಲಿ ಗೋ ಔಷಧಿಗಳನ್ನು ತಯಾರು ಮಾಡ್ತೀವಿ. ಇದು ಜೇನು ಸಾಕಾಣಿಕೆ ಇದೆ, ನರ್ಸರಿ ಜೇನು ಅಂತ ಬರುತ್ತಲ್ಲ, ನರ್ಸರಿ ಜೇನನ್ನ ಸಾಕೋದಕ್ಕೆ ಇದನ್ನ ಇಟ್ಟು ಜೇನು ಸಾಕಣೆ ಒಂದು ಶಿಕ್ಷಣ ಅದನ್ನ ಹೇಳ್ಕೊಡ್ತಾರೆ. ಅದನ್ನ ಹೇಳ್ಕೊಡ್ತಾರೆ. ಜೇನು ಸಾಕ್ತಾರೆ. ಪೆಟ್ಟಿಗೆ ಜೇನು ಇದೆ, ಇಲ್ಲೂ ಚಾಕ್ ಅಂಡ್ ಟಾಕ್ ಅಂದ್ರೆ ಏನು ಬೋರ್ಡ್ ಮೇಲೆ ಬರೆಯಂತದೇ ಇದೆ. ಓಮನ್ನ ಬೀಜಾಕ್ಷರನೇ ಮೊದಲೇ ಎಲ್ಲದಕ್ಕೂ. ಪರಮ ಪೂಜ್ಯ ಗುರುಜಿ. ಕರಕೌಶಲಗಳು ಇತ್ಯಾದಿಗಳಂತೆ ಕರಕುಶಲ ಮಾಡಿರುವಂತದ್ದು, ಮಕ್ಕಳು ಮಾಡಿರುವಂತದ್ದು. ಹೌದಲ್ಲ, ಅವ್ರು ಮಾಡ್ತಿದ್ದಾರೆ ಮಕ್ಕಳುಗಳು. ಮಕ್ಕಳು ಮಾಡಿರುವಂತ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾನೆ ಇರ್ತಾರೆ ಏನಾದ್ರು ಮಕ್ಕಳು. ಅಂದ್ರೆ ಅವರಿಗೆಲ್ಲ ಸಮಯದಲ್ಲಿ ಸರ್ವ ಪ್ರಾವೀಣ್ಯ. ಕೆಲವರು ಆಸಕ್ತಿ ಬೇರೆ ಬೇರೆ ಆಗಿರುತ್ತೆ. ಅಂದ್ರೆ ಆ ಮಕ್ಕಳುಗಳಲ್ಲೇ ಅದು ಹೊರಮುತ್ತಾ? ಹೌದು, ಸಹಜವಾಗಿ ಬರುತ್ತೆ. ಈ ಮಣ್ಣಿನ ವಿಗ್ರಹ ಮಾಡೋಂಥದ್ದು ಎಲ್ಲ ಅವರು ಸಹಜ. ನಾವು ಇದು ನೋಡ್ತಿದೀವಿ ಬಿಲ್ಡಿಂಗು, ಇದ್ರ ಕಟ್ಟಡನೂ ಕೂಡ ಏನು ವಿಶೇಷವಾಗಿ ಮಾಡಿದ್ದಾರೆ. ಹ್ಯಾಲಬ್ರಿಕ್ಸ್ ಅಂತ ಹೇಳಿದ್ದು. ಇದು ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ಸಿಗುವಂತಹದ್ದು. ಇಡೀ ಕಟ್ಟಡ ಎಲ್ಲದನ್ನು ಈ ಹ್ಯಾಲಬ್ರಿಕ್ಸ್ ಎಲ್ಲ ಮಾಡಿದ್ವಿ. ಇದು ಏರ್ ಟೈಟ್ ಇತ್ಯಾದಿಗಳು ಮಾಡೋ ದೃಷ್ಟಿಯಿಂದ ಮತ್ತು ಹಗುರವಾಗಿ ಹೆಚ್ಚು ಭಾರ ಇರೋದಿಲ್ಲ ಇದು. ಮತ್ತು ಕಟ್ಟಡ ಸುರಕ್ಷಿತವಾಗಿರುತ್ತೆ. ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಮಳೆಯಿಂದ ಬೇರೆ ಅನಾಹುತಗಳಾಗೋದನ್ನ ತಪ್ಪಿಸುತ್ತೆ ಇದು. ಹಾಗಾಗಿ ಈ ತರ ಕಟ್ಟಡವನ್ನೇ ನಾವು ಇಲ್ಲಿ ಇದನ್ನ ಹ್ಯಾಲಬ್ರಿಕ್ಸ್ಗಳನ್ನ ಬಳಸಿರುವಂತಹದ್ದು. ಮತ್ತೆ ಕಡಿಮೆ ಖರ್ಚಲ್ಲಾಗುತ್ತೆ. ಕಡಿಮೆ ಖರ್ಚಲ್ಲೂ ಕೂಡ ಆಗುತ್ತೆ. ಯಾಕಂದ್ರೆ ಇದು ಸಮಾಜದಿಂದ ನಾವು ಸಂಗ್ರಹ ಮಾಡಿ ನಡೆಸುತ್ತಿದ್ದೆಲ್ಲ. ಮಕ್ಕಳಿಗೆ ಯಾವುದೇ ಫೀಸ್ ಡೊನೇಷನ್ ಏನು ತಗೊಳ್ಳೋದಿಲ್ಲ, ನಾವು ಉಚಿತವಾದ ಶಿಕ್ಷಣ ಕೊಡುವಂತಹದ್ದು. ಹಾಗಾಗಿ ಕಡಿಮೆ ಖರ್ಚಲ್ಲಿ ಎಲ್ಲದೂ ನಾವು ಮೇಂಟೆನೆನ್ಸ್ ಮಾಡ್ತೀವಿ. ನಾವು ನೋಡ್ತಾ ಇದ್ವಿ ಭಟ್ರೆ, ಏನಂತ ಹೇಳಿದ್ರೆ ಈ ಸಿಮೆಂಟಿಂದ ಕಟ್ಟಿದ್ದಕ್ಕೆ 40 ವರ್ಷ ಆಯಿತು, ಈ ಕಲ್ಲು ಗಾರೆಯಿಂದ ಕಟ್ಟಿದ್ದು 100 ವರ್ಷ ಆಯಿತು, ಬರೀ ಕಲ್ಲಿಂದ ಕಟ್ಟಿದ್ದು 1000 ವರ್ಷ ಆಯಿತು, ಕಟಿಕೆಯಿಂದ ಮಾಡಿದ್ದು ನೀವು ಬಳಸಿದಷ್ಟು ಆಯಸ್ಸು ಅಂತ. ಏನ್ ಹೇಳ್ತೀರಿ ಅದಕ್ಕೆ ನೀವು? ಸತ್ಯ. ಇದು 30 ವರ್ಷ ಆಯ್ತು ಈ ಕಟ್ಟಡಗಳು. ಎಷ್ಟು ಸುರಕ್ಷಿತವಾಗಿ ಚೆನ್ನಾಗಿದೆ. 30 ವರ್ಷಗಳಾಗಿದೆ ಇದಕ್ಕೆ. ಹೌದು, ಈ ಕಟ್ಟಡಗಳು 30 ವರ್ಷ ಆಗಿದೆ. ಇದು ಪಾಕಶಾಲಾ. ಅಡಿಗೆ ಮನೆ ಇದೆ. ಮಕ್ಕಳುಗಳಿಗೆ ವಿಶೇಷವಾಗಿರುವಂತಹ ಅಡಿಗೆ ಮನೆ. ಕಷಾಯ ಕಷಾಯ ಮಾತ್ರ ಅಸ್ತಿ. ಇದು ಅಸ್ತ್ರವಲೆ ತರ ಗೇರ್ ಬೀಜ ಹಾಕಿದ್ರೆ, ಈ ಗೇರ್ ಬೀಜ ಇದೆಯಲ್ಲ, ಈ ಗೇರ್ ಬೀಜನ ಇಲ್ಲಿ ಹಾಕಿದ್ರೆ ಇಲ್ಲಿ ಬೆಂಕಿ ಹಾಕ್ಬೇಕು. ಅಲ್ಲಿ ನೀರಿಂದ ಸ್ಟೀಮ್ ಆಗಿ ಅಲ್ಲಿ ಇದಾಗುತ್ತೆ, ಅಡ್ಗೆ ಆಗುತ್ತೆ. ಅಲ್ಲೂ ಅಡ್ಗೆ ಆಗುತ್ತೆ, ಇಲ್ಲೂ ಅಡ್ಗೆ ಆಗುತ್ತೆ. ಇದು ಇದರಿಂದ ಹೋಗುವಂತ ಸ್ಟೀಮಾ? 3 in 1 ಅಂತ ಇದೆ. ಒಂದು ಉರಿವಾಲವನ್ನು 3 ರೀತಿಯಲ್ಲಿ ಬಳಸಬಹುದು ನಾವು. ಒಂದು ಈ ಕಾಯ್ತಾ ಸ್ಟೀಮ್ ತಯಾರಾಗುತ್ತೆ. ಸ್ಟೀಮ್ ಇಂದ ಅಲ್ಲಿ ನಾವು ಅನ್ನ, ಸಾರು, ಸಾಂಬಾರು. ಸ್ಟೀಮಿಗೆ ನೀರೇನಿದೆ? ಇಲ್ಲಿ ಬರುತ್ತೆ ನೀರು ಪೈಪ್ ಇದೆ. ಇದು ಇಲ್ಲಿ ಒಂದು ಡ್ರಮ್ ಇದೆ. ಈ ಡ್ರಮ್ ನಲ್ಲಿ ನೀರು ಸಾಕಾಗತ್ತೆ, ಇಲ್ಲಿ ಹೀಟ್ ಆಗುತ್ತೆ, ಇಲ್ಲಿಂದ ಇದು ಎವಾಪರೇಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಅದೇ ಟೈಮ್ ನಲ್ಲಿ ಇಲ್ಲಿ ಉರಿ ಇರುತ್ತೆ. ಈ ಪಾತ್ರೆಗಳು ಬಿಸಿ ಆಗ್ತವೆ. ಇಲ್ಲೂ ಸಹ ಅಡಿಗೆ ಮಾಡಬಹುದು. ಇನ್ನು ಇದ್ರ ಮೇಲೆ ಬಿಸಿಯಾಗಿರ್ಲಿಕ್ಕೆ ಪದಾರ್ಥಗಳು ಹೊರಭಾಗದ ಇಟ್ಕೊಳ್ಳಿಕ್ಕೆ ಜಾಗ ಇದೆ. ಈಗಲೂ ಇಟ್ಟರೆ ಬಿಸಿ ಇದೆ. ಬೆಳಗ್ಗೆ 9 ಗಂಟೆಗೆ ಉರಿದಿರೋ ಬಿಸಿ ಇರೋದಲ್ಲ. ಸೊ ನಾವು ಬೆಳಗ್ಗೆ ಮಾಡಿದ ಅಡಿಗೆ ಸಂಜೆ ಆದ್ರೂ ಬಿಸಿ ಬಿಸಿಯಾಗಿ ಸಿಗುತ್ತೆ. ಬಿಸಿ ಬಿಸಿಯಾಗಿ ಖಾದ್ಯಗಳು ಸಿಗುತ್ತೆ. ಈ ಒಲೆಯ ವಿಶೇಷತೆ ಇದು. ಈಗ ನಾವು ಧರ್ಮಸ್ಥಳದಲ್ಲಾಗ್ಲಿ ಅಥವಾ ಇಸ್ಕಾನ್ ಅಲ್ಲಾಗ್ಲಿ ಈ ರೀತಿಯಾದ ಸ್ಟೀಮ್ ಅಲ್ಲಿ ಬಳಸ್ತಾರೆ ಅನ್ಕೊಂಡಿದ್ವಿ. ನಾವು ಒಂದು ಈ ಮಟ್ಟಕ್ಕಲ್ಲೂ ಬಳಸಬಹುದು ಅನ್ನೋದು ಯೋಚನೆ. ಸಣ್ಣ ಪ್ರಮಾಣದಲ್ಲಿ ಬಳಸುವಂತ ಅದೇ ತಂತ್ರಜ್ಞಾನ ತುಂಬಾ ಚೆನ್ನಾಗಿದೆ.
ಇಲ್ಲಿ ಅಡಿಗೆ ಎಲ್ಲ ಇವರು ಇಲ್ಲಿಯ ಏನು ಭಟ್ರಿದ್ದಾರೆ ಅಡಿಗೆ ಪಾಕಶಾಲೆ ಅವ್ರು ಅವ್ರು ಮಾಡ್ತಾರೆ. ಅಡಿಗೆ ಮಾಡ್ತಾರೆ. ಮಕ್ಕಳುಗಳದಕ್ಕೆ ತರಕಾರಿ ಹೆಚ್ಚಿಕೊಡ್ತಾರೆ, ಸಹಜ ಸ್ವಚ್ಛತೆ ಸಹಾಯ ಮಾಡ್ತಾರೆ. ಮಾಡ್ತಾರೆ. ಸಹಾಯ ಈಗ ದೇವಸ್ಥಾನದಲ್ಲಿ ಮಾಡ್ಬೇಕಾದ್ರೆ ಕೆಲವು ಏನು ಪ್ರಸಾದ ಅವರೆಲ್ಲ ಈಗಲೇ ಕಲ್ತು ಬಿಡ್ತಾರ. ಇಲ್ಲೇ ಕಲ್ತ್ಬಿಡ್ತಾರೆ. ಈಗಲೇ ಅವ್ರು ಹೊರ ಬರ್ಬೇಕಾದ್ರೆ ಏನು ಪರಿಪಕ್ವವಾಗಿ ಅವರು ಪ್ರಸಾದವನ್ನ ಮಾಡ್ಲಿಕ್ಕೆ ಗೊತ್ತಾಗ್ಬಿಟ್ಟಿರುತ್ತೆ. ಒಂದಷ್ಟು ವಿದ್ಯೆ ಎಲ್ಲ ಸಾಮಾನ್ಯಗಳು ಸಂಸ್ಕಾರದಿಂದ ಸಹಜವಾಗಿ ಬರುತ್ತೆ. ಮನೆಗಳಲ್ಲಿ ಹೇಗೆ ಸಂಸ್ಕಾರಗಳು ಬರುತ್ತೆ, ಈಗ ದೊಡ್ಡ ಮನೆ ಅಂತ ಹೇಳಿದ್ರೆ ಗುರುಕುಲ ಅಂದ್ರೆ ದೊಡ್ಡ ಮನೆ ಅಂತ. ಮನೆಗಳಲ್ಲಿ ಯಾವ ಸಂಸ್ಕಾರಗಳು ಆಗಬೇಕಾಗಿತ್ತೋ ಆ ಸಂಸ್ಕಾರಗಳೆಲ್ಲ ಇಲ್ಲಿ ಕೊಡ್ತೀವಿ ನಾವು ಅವರಿಗೆ. ಪೂಜೆ ಮಾಡಿರ್ಬೋದು, ನೈವೇದ್ಯ ಮಾಡಿರ್ಬೋದು, ನಿತ್ಯ ಸ್ವಚ್ಛತೆ ಮಾಡುವಂತಹದ್ದು. ಸೊ ಮನೆಯ ಕಲ್ಪನೆಯಲ್ಲೇ ಎಲ್ಲದನ್ನು ಶಿಕ್ಷಣವನ್ನು ಪಡಿತಾರೆ ಅವರಿಗೆ. ನಾವು ನೋಡ್ತೀವಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಪ್ರಸಾದದ ರುಚಿಯೇ ಬೇರೆ, ಅದನ್ನ ಯಾವುದಕ್ಕೂ ಹೋಲ್ಸಕ್ ಆಗಲ್ಲ. ಆ ರೀತಿಯಾಗಿ ಅದನ್ನ ಎಲ್ಲಿ ಕಲಿತಾರೆ ಅಂತ ಈಗ ಗೊತ್ತಾಯ್ತು, ಕಮ್ಮಟ ಇಲ್ಲಿದೆ ಅಂತ ಹೇಳಿ. ನಾವು ಯೋಚನೆ ಮಾಡ್ತೀವಿ ಯಾವುದೇ ಒಂದು ಪ್ರಸಾದವಾಗಬೇಕಾದ್ರೆ ಮನಸ್ಸು ಬಹಳ ಮುಖ್ಯ. ಇಲ್ಲ ಇನ್ನೂ ಸ್ವಲ್ಪ ಸಿಕ್ಕಿದ್ರೆ ಅಂತ ಅನ್ಸುತ್ತೆ ನಮ್ಗೆ ಸಹಜವಾಗಿ. ಆದರೆ ಅದು ಹೇಗೆ ಪ್ರಿಪೇರ್ ಮಾಡ್ತಾರೆ ಅದಕ್ಕೇನು ಹಿಂದಿನ ಕೆಲಸಗಳಿದೆ ಗೊತ್ತಿರ್ತಿರ್ಲಿಲ್ಲ. ಅಂದ್ರೆ ಇಲ್ಲಿ ಬಂದವರಿಗೆ ಈ ರೀತಿ ಚಹಾ ಇದ್ರ ಬದಲಿ ಕಷಾಯಗಳು ಸಿಗ್ತದ. ಹೌದಾ, ಹೋಗಾಯ್ತಾ? ಇವರು ಮೋಕ್ಷಿತ. ನಿನ್ನ ಹೆಸರು ಏನ್ಪುಟ? ನನ್ನ ಹೆಸರು ಸಾಗರ್ ಅಂತ, ಗೋಕರ್ಣ. ಸಾಗರ್ ಗೋಕರ್ಣ. ಸಾಗರು ನಾಮಪದ, ಊರಿನ ನಾಮಪದನೂ ಇದೆ. ಸಾಗರದ ಹತ್ತಿರದಿಂದ ಒಂದೇ ಇರೋದು, ಅಲ್ಲ ಸಾಗರ ಗೋಕರ್ಣ ಇರೋದು. ಗೋಕರ್ಣ ಸಾಗರದ ಹತ್ತಿರ ಅಂತ ಸಮುದ್ರ ಅಲ್ಲ ಸಾಗರ. ಓ, ವ್ಯಾಕರಣವಾಗಿ ನಮ್ಗೆ ಬಂದು ಸಿಗ್ತಾ ಇದ್ದೀರಾ. ಕನ್ನಡದಲ್ಲೂ ಎಲ್ಲ ಈ ಮಕ್ಕಳಿಗೆ ಈ ಮಟ್ಟದ ವ್ಯಾಕರಣನೇ ಇರ್ತದ. ಹೌದು, ಈಗ ಸಂಸ್ಕೃತ ವ್ಯಾಕರಣ ಬಂದ್ರೆ ಎಲ್ಲೋ ಬಂದ್ಬಿಡುತ್ತೆ. ಸಂಸ್ಕೃತ ಮೂಲ. ಹೌದು, ದೇವನಾಗರಿ ಲಿಪಿಲಿ ಬರೀತೀರಿ ಸಂಸ್ಕೃತವನ್ನ. ಸಂಸ್ಕೃತ ಲಿಪಿ. ಸಂಸ್ಕೃತ ಲಿಪಿ ಯಾವುದು? ಹಿಂದಿ ತರನೇ ಇರ್ತದೆ. ಹಿಂದಿ ತರನೇ ದೇವನಾಗರಿ. ಸರಿ ಅಲ್ಲ? ಕರೆಕ್ಟ್ ಅಲ್ಲ? ವೆರಿ ಗುಡ್. ಈಗ 5ನೇ ಕ್ಲಾಸ್ ಮಕ್ಕಳೇನಲ್ಲ ಇರುವಲ್ಲ? ಇವರು? ನನ್ನ ಹೆಸರು ಪವನ್ ಕುಮಾರ್ ಅಂತ. ಎಲ್ಲಿಂದ ಬಂದಿಯಪ್ಪ? ರಾಯಚೂರು. ಬಿಸಿಲಿನಾಡಿಂದ ಬಂದು ಮಲೆನಾಡಿಗೆ ಇಳಿದಿದ್ದಾರೆ. ಥ್ಯಾಂಕ್ ಯು.